ಸಂಜೆಯಾಗುತ್ತಿದ್ದಂತೆ ಆ ಗ್ರಾಮಗಳ ಜನರು ಬೆಚ್ಚಿ ಬೀಳೋದು ಈ ವಿಷದ ಗಾಳಿಗೆ. ಮನೆ ಬಾಗಿಲುಗಳನ್ನು ಹಾಕಿಕೊಂಡು ಮಕ್ಕಳನ್ನ ಭದ್ರ ಮಾಡಿಕೊಳ್ತಾರೆ. ಈ ದರಿದ್ರ ಅವಸ್ಥೆ ಸರ್ಕಾರಕ್ಕೆ ಗೊತ್ತೇ ಇಲ್ವಾ? ಜನರು ನಿಧಾನವಾಗಿ ಪ್ರಾಣ ಬಿಡ್ತಾ ಇರೋದಕ್ಕೆ ಕಾರಣ ಯಾರು ಗೊತ್ತಾ? ಅದೇ ಸರ್ಕಾರದ ಅಧಿಕಾರಿಗಳು. ಜನರನ್ನ ಬಲಿಕೊಟ್ಟು ಕೈಗಾರಿಕೆಯ ಅಭಿವೃದ್ಧಿಯನ್ನ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಪರಿಸರಕ್ಕೆ ಧಕ್ಕೆಯಾಗದ ಹಾಗೆ ಎಚ್ಚರಿಕೆ ವಹಿಸಿ ಕಾರ್ಖಾನೆ ನಡೆಸಬೇಕು ಅನ್ನುವಂಥ ಹಲವಾರು ಷರತ್ತುಗಳಿವೆ. ಅದರಲ್ಲೂ ಇಂಥ ಕಾರ್ಖಾನೆಗಳಿಂದ ಹೊರಬಿಡುವಂತಹ ಆಮ್ಲವಾಯು ಮಾಲಿನ್ಯಕ್ಕೆ ನೇರವಾದ ಕಾರಣವಾಗಿ ಬಿಡುತ್ತೆ. ಹೀಗಾಗಿ ಉತ್ಪಾದನಾ ಘಟಕಗಳಿಂದ ತಯಾರಾಗುವಂತಹ ತ್ಯಾಜ್ಯವನ್ನ ಮತ್ತೊಮ್ಮೆ ಪ್ಯೂರಿಫೈ ಮಾಡಿ ಆ ಬಳಿಕ ಗಾಳಿಗೆ ಬಿಡಬೇಕಾಗುತ್ತೆ. ಆದರೆ ಇಲ್ಲಿರುವಂತಹ ಬಹುತೇಕ ಕಾರ್ಖಾನೆಗಳು ಯಾವುದೇ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ. ಈ ಬಗ್ಗೆ ಸಾರ್ವಜನಿಕರು ಈಗಾಗಲೇ ಹಲವಾರು ಬಾರಿ ದೂರು ನೀಡಿದ್ದಾರೆ. ನೆಪ ಮಾತ್ರಕ್ಕೆ ಪರಿಶೀಲನೆ ಮಾಡಿದಂತಹ ಪರಿಸರ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಈ ಪೈಕಿ ಕೆಲವು ಫ್ಯಾಕ್ಟರಿಗಳಿಗೆ ನೀಡಿರುವಂತಹ ಪರವಾನಗಿಯನ್ನು ರದ್ದುಗೊಳಿಸೋ ಹಾಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಅದ್ಯಾವುದೂ ಜಾರಿಗೆ ಬಂದಿಲ್ಲ. ಯಾಕೆಂದರೆ ಪರಿಸರ ನಿಯಂತ್ರಣ ಮಂಡಳಿಯ ಕಾರ್ಯವೈಖರಿಯೇ ಅಂಥದ್ದು. ಇವರು ಸರ್ಕಾರಿ ಅಧಿಕಾರಿಗಳಂತೆ. ಕವರ್ ಸ್ಟೋರಿ ತಂಡ ಸುತ್ತಮುತ್ತಲಿನ 10 ಗ್ರಾಮಗಳ ಜನತೆಯನ್ನ ಸಂಪರ್ಕಿಸುವುದರ ಜೊತೆಗೆ ಆ ಜನರ ನೋವನ್ನ ಅಧಿಕಾರಿಗಳಿಗೆ ತೋರಿಸುವಂತಹ ಪ್ರಯತ್ನ ಮಾಡಿತು. ಅಲ್ಲಿರುವಂತಹ ಕೆಲ ಗ್ರಾಮಸ್ಥರೇನಿದೆ, ಆ ಗ್ರಾಮಸ್ಥರೆಲ್ಲರೂ ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದಾಳಿ ಮಾಡೋ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಯನ್ನು ಅಡ್ಡಾಕ್ತಾರೆ. ಈ ಅಧಿಕಾರಿಗೆ ಹೇಳ್ತಿರುವಂಥದ್ದು ಏನೂ ಇಲ್ಲ, ಬಂದು ಪರಿಶೀಲನೆ ಮಾಡಿ ಅನ್ನುವಂತಹ ಒಂದು ಬೇಡಿಕೆ ಇಡ್ತಾರೆ. ಸರ್, ಇಷ್ಟು ಜನ ಒತ್ತಾಯ ಮಾಡ್ತಾರೆ, ತಾವು ಬಂದು ಪರಿಶೀಲನೆ ಮಾಡಿ ಅಂತೇಳಿ. ತಾವು ಪರಿಶೀಲನೆ ಮಾಡೋಕ್ಕೆ ರೆಡಿ ಇದ್ದೀರಾ ಸರ್? ನಾನು ಮೇಲಧಿಕಾರಿಗಳ ಅವ್ರ ಹತ್ರ ವಿಷಯ ತಿಳಿಸಿ ನಮ್ಮ ಸರ್ಕಾರಿ ವಾಹನದಲ್ಲಿ ನಾನು ಬಂದು ಪರಿಶೀಲನೆ. ಈಗ ದೂರದಾರ ವಾಹನದಲ್ಲಿ ನೀವು ಬರಬೇಡಿ, ನಮ್ಮ ವಾಹನದಲ್ಲೂ ನೀವು ಬರಬೇಡಿ, ಪ್ರೈವೇಟ್ ವೆಹಿಕಲಲ್ಲಿ ಬಂದು ಪರಿಶೀಲನೆ ಮಾಡಿ. ಇಲ್ಲ, ಆಗಲ್ಲ. ಆ ಭಾಗದ ಜನ ಪಡ್ತಿರುವಂತಹ ಕಷ್ಟ ನೀವು ನೋಡಿದ್ರ ಸರ್? ಕಣ್ಣಾರ ನೋಡಿದ್ರ ನೀವು? ಇಲ್ಲ, ಗೊತ್ತಾ ಅಲ್ಲಿ ಏನಾಗ್ತಿದೆ ಅಂತ? ಮಕ್ಕಳು ಸರ್, ಈಗ ನಿಮ್ಮ 8 ವರ್ಷ 9 ವರ್ಷದ ಮಕ್ಕಳು ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಅಂದರೆ ಜಸ್ಟ್ ಊಹೆ ಮಾಡ್ಕೊಳ್ಳಿ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ. ನಾನೇನು ಉತ್ತರ ಕೊಡಲ್ಲ. ಅವ್ರು ಏನು ಜನ ಏನು ಸತ್ರು ಪರವಾಗಿಲ್ಲ ನಿಮಗೆ? ಹಾಗಾದ್ರೆ ನೋಡ್ತಾ ಇದ್ದೀರಾ ಈ ಅಧಿಕಾರಿನ? ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಲ್ಲ. ಜನ ಸತ್ರು ಪರವಾಗಿಲ್ಲ, ಇವರು ಮಾತ್ರ ಪರಿಶೀಲನೆ ಮಾಡೋದಕ್ಕೆ ಬರೋದಿಲ್ವಂತೆ. ಗ್ರಾಮಸ್ಥರು ಮತ್ತು ನಮ್ಮ ಒತ್ತಾಯಕ್ಕೆ ಮಣಿದಂಥ ಈ ಅಧಿಕಾರಿ ಅವರ ಸರ್ಕಾರಿ ವಾಹನದಲ್ಲೇ ಪರಿಶೀಲನೆ ಮಾಡೋದಕ್ಕೆ ಬಂದರು. ಪರಿಶೀಲನೆ ಮಾಡಿದ ಬಳಿಕ ಅವರ ಸರ್ಕಾರಿ ವಾಹನದಲ್ಲೇ ವಾಪಸ್ ಹೋದರು. ಆದರೆ ನಮ್ಮ ಕಣ್ಣು ಮಾತ್ರ ಇಂಥ ಕೆಟ್ಟ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ಹುಡುಕ್ತಾ ಇತ್ತು. ಲೈಸೆನ್ಸ್ ಏನು ಅಷ್ಟು ಸಿಗೋದು? ಮತ್ತೆ ಸುಮ್ಮನೆ ಕೊಟ್ಬಿಡ್ತಾರ ಸರ್? ಈಚ್ ಲೀಟರ್ ಆಫ್ ವೇಸ್ಟ್ ಆಯಿಲ್ ಕ್ಯಾನ್ ಸ್ಪಾಯಿಲ್ 12 lakhs ಲೀಟರ್ಸ್ ಆಫ್ ವಾಟರ್. ಅದು ಒಂದು ಬ್ಯಾರಲ್ ತೊಗೊಂಡು 100 ಲೀಟರ್ ತೊಗೊಂಡು ಕೆರೆಯಲ್ಲಿ ಹಾಕ್ಬಲ್ಲಿ ಅವನು. ಏನು ಆ ಕೆರೆಯಲ್ಲಿ ಯಾರ್ಯಾರು ಕುಡಿತಾರೆ ನೀರು ಎಲ್ಲರೂ ಸ್ಪಾಯಿಲ್. ಲೋಕಲ್ ಆಫೀಸರ್ಸ್ ಏನು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ? ಹಂಗೆ ಇರೋದು. ಈಗ ಎಲ್ಲ ಹೋಗ್ಬೇಕು, ಟೇಬಲಿಂದ ಕೆಳಗೆ ದುಡ್ಡು ಹೋಗ್ತಾ ಇರಬೇಕು, ಎಲ್ಲ ಬರುತ್ತೆ. ಅದು 7 ತಿಂಗಳಾಯ್ತು ಬಂದು ತೋರಿಸಿ ಫೀಸ್ ಕಟ್ಟಿರೋದು ನಾನು. 7 months ಆಯ್ತು, ಇನ್ನೂ ಲೈಸೆನ್ಸ್ ಬಂದಿಲ್ಲ ನನಗೆ. ಬಂದಿಲ್ಲ? ಅಲ್ಲ, ಎಕ್ಸ್ಟ್ರಾ ಯಾರು ಕೇಳ್ತಾ ಇದ್ದಾರೆ? ಎಷ್ಟು ಕೇಳ್ತಾ ಇದ್ದಾರೆ? 4 ಲಕ್ಷ 5 ಲಕ್ಷ ಬರಬೇಕು ಸರ್. ಅದೆಲ್ಲ ಹೇಳಂಗಿಲ್ಲ ಸರ್. ಆ ಥರ ಎಲ್ಲ ಪ್ರಶ್ನೆ. ಡಿಸ್ಟ್ರಿಕ್ಟಿಂದ ಎಲ್ಲಿ ಬರ್ತಾರೆ? ತುಮಕೂರು ಪ್ಲಸ್ ಅಲ್ಲಿ ಬೆಂಗಳೂರು ಹೆಡ್ ಆಫೀಸ್. ಇಷ್ಟು ಜನ ಬರ್ತಾರೆ, ಸೆಕ್ರೆಟರಿ, ಮೆಂಬರ್ಸ್, ಚೇರ್ಮನ್ಸ್. ಇಲ್ಲಿ
ಲೋಕಲ್ ಎಲ್ಲರೂ ಹೋಗುತ್ತೆ. ಲೋಕಲ್ ಆಫೀಸರ್ಸ್ ಏನು ನಿಮ್ಗೆ ನೋಟಿಸ್ ಮಾತಾಡಲ್ಲ ಸರ್ ಎಲ್ಲಿದೆ ಸರ್ ನಮ್ದು ಇದು ಇಂಡಿಯಾದಲ್ಲಿ ಎಲ್ಲಿದೆ ಸರ್ ಕಂಪನಿ ಮಿನಿಮಮ್ 5 10 ಸಾವಿರ ರೂಪಾಯಿ ಒಂದು ಕಂಪ್ನಿಯಿಂದ ಹೋಗುತ್ತೆ. ನೀವು ಎಷ್ಟು ಕೊಡಬೇಕು? ನಮ್ದು ಹೇಳ್ತೀರಾ, ನಾನು ಹೇಳಕ್ ಹೋಗಲ್ಲ ಅದರ, ನಾವು ಹೇಳಿದ ಮರ್ಯಾದೆ ಕೇಳಿಸ್ಕೊಳ್ಳಲ್ಲ ಸರ್. ನಿಮಗೆ ಲೈಸೆನ್ಸ್ ಕೊಡ್ಬೇಕಂದ್ರೆ ಲೋಕಲ್ ಆಫೀಸರ್ ರೆಕಮೆಂಡ್ ಮಾಡ್ಬೇಕು ತಾನೆ? ಎಲ್ಲ ಮಾಡ್ಬೇಕು ಸರ್, ಹೋಗ್ಲೇಬೇಕು ಸರ್. 50 70 80 1 ಲಕ್ಷ ಒಳಗೆ ಯಾವುದು ಮುಟ್ಟಲ್ಲಿ ಹೋಗಲ್ಲ. ಇಲ್ಲಿ ಆಫೀಸರ್ಗಳು ಯಾರು ಕೊಡ್ಬೇಕು ಅಂತ? ನಾವೇ ಕೊಡಬೇಕು. ಅಲ್ಲ, ಯಾವ ಆಫೀಸರು? ರೀಜನಲ್ ಆಫೀಸರ್ ಅಂತ ಇರ್ತಾರೆ. ಓಕೆ, ಹೇಳಂಗಿಲ್ಲ ಸರ್ ಹಿಂಗಿದೆ ಅಂತ. ಪ್ರತಿ ತಿಂಗಳು ಇಂತಿಷ್ಟು ಅಂತ ಈ ಪರಿಸರ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ ಮಾಮೂಲಿ ಹೋಗ್ತಾ ಇದೆಯಂತೆ. ಜೊತೆಗೆ ಸ್ಥಳೀಯ ಹೋರಾಟಗಾರರಿಗೆ ಮಂತ್ಲಿ ಕೊಡಬೇಕು ಅನ್ನೋ ಆರೋಪ ಕೂಡ ಇದೆ. ಈ ರೀತಿ ರಕ್ಷಣೆ ಮಾಡಬೇಕಾದವರೇ ಹಣಕ್ಕೆ ಜೋತು ಬಿದ್ದರೆ ಇನ್ನೆಲ್ಲಿ ಪರಿಸರ ಸ್ವಚ್ಛವಾಗುತ್ತೆ ಹೇಳಿ? ಉದ್ಯೋಗ ಭರವಸೆಯನ್ನು ನಂಬಿಕೊಂಡು ಜಮೀನು ಬಿಟ್ಟುಕೊಟ್ಟಂಥ ರೈತರು ಈಗ ಉದ್ಯೋಗವಿಲ್ಲದೆ ಅನಾರೋಗ್ಯ ಪೀಡಿತರಾಗಿ ನರಳ್ತಾ ಇದ್ದಾರೆ. ಈ ಜನರ ಕಷ್ಟಗಳಿಗೆ ಸರ್ಕಾರ ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ. ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದಿದ್ದೇ ಆದರೆ ಇನ್ನು ಕೆಲವು ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಅತಿ ದೊಡ್ಡ ಅನಾಹುತ ಸಂಭವಿಸೋದು ಖಚಿತ. ಇದು ಈ ಬಾರಿಯ ಕವರ್ ಸ್ಟೋರಿ. ಮುಂದಿನ ವಾರ ಮತ್ತೊಂದು ರೋಚಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯ ಬರೆದು ತಿಳಿಸಬೇಕಾದ ವಿಳಾಸ ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ್ ಸರ್ಕಲ್, ಬೆಂಗಳೂರು 01. ನಮ್ಮ ಇಮೇಲ್ ವಿಳಾಸ coverstory@suvarnanews.in.